ವೀಕ್ಷಕರೇ, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಸಂಕ್ರಾಂತಿಗೆ ಸಂಕ್ರಾಂತಿ ಈ ಮಾತನ್ನ ಕೇಳ್ಕೊಂಡು ಬರ್ತಾ ನಾವು ಈಗ ತಿಂಗಳುಗಳೇ ಕಳೆದವು. ಆದರೆ ಯಾವ ಕ್ರಾಂತಿನೂ ರಾಜಕೀಯದಲ್ಲಿ ಆಗಿಲ್ಲ. ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಇದ್ದಂಥ ಕೆಲವರನ್ನ ಆಚೆ ಹಾಕಿದ್ದನ್ನ ಹೊರತುಪಡಿಸಿ ಅಥವಾ ಕೆಲವರನ್ನ ಹೊರಕಳಿಸಿದ್ದನ್ನ ಹೊರತುಪಡಿಸಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸದ್ಯಕ್ಕೆ ಇಲ್ಲಿವರೆಗೆ ತಟಸ್ಥವಾಗಿತ್ತು. ಪಂಚರಾಜ್ಯಗಳ ಚುನಾವಣೆ ಬಂತು. ಚುನಾವಣೆ ಆದ ಮೇಲೆ ಕರ್ನಾಟಕದಲ್ಲೂ ಇರುವಂತಹ 2 ಸ್ಥಾನಗಳು, ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಕೂಡ ಈಗ ಮುಗಿಯಿತು. ಇದೇ ಮೇ 4ಕ್ಕೆ ಚುನಾವಣಾ ರಿಸಲ್ಟ್ ಬರುತ್ತೆ. ಇದೇ 29ಕ್ಕೆ ಪಂಚರಾಜ್ಯ ಚುನಾವಣೆಯ ಕೊನೆಯ ಹಂತದಲ್ಲಿರುವ ಪಶ್ಚಿಮ ಬಂಗಾಳ 2ನೇ ಫೇಸ್ನ ಎಲೆಕ್ಷನ್ ಕೂಡ ಮುಗಿಯುತ್ತೆ. ಅದರ ರಿಸಲ್ಟ್ ಕೂಡ ಮೇ 4ಕ್ಕೆ ಬರುತ್ತೆ. For business and personal promotions, please contact 9686376663. ಮುಖ್ಯಮಂತ್ರಿಗಳು ಇದೇ 20ಕ್ಕೆ ಅಂದ್ರೆ ಮೇ 20ಕ್ಕೆ ನಾನು ಹೇಳ್ತಾ ಇರೋದು 3 ವರ್ಷವನ್ನು ಪೂರೈಸ್ತಾರೆ. ಮುಖ್ಯಮಂತ್ರಿ ಆಗಿ 3 ವರ್ಷವನ್ನು ಪೂರೈಸ್ತಾರೆ. 2.5 ವರ್ಷಕ್ಕೇನೇನೆ ಅಧಿಕಾರ ಹಂಚಿಕೆಯ ಸೂತ್ರದ ಆಧಾರದ ಮೇಲೆ ತಮಗೆ ಮುಖ್ಯಮಂತ್ರಿ ಗಾದಿಯನ್ನ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಟುಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸ್ವ ಇಚ್ಛೆಯೂ ಕೂಡ ಹೌದು. ಅದಕ್ಕೋಸ್ಕರನೇ ಡಿ ಕೆ ಬ್ರದರ್ಸ್, ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಇಬ್ಬರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕೂಡ ನಿಮಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಈಗ ಕೊನೆಯ ಹಂತದಲ್ಲಿ ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಇದೇ ಮೇ 10ಕ್ಕೆ ತಮಗೆ ಅಧಿಕಾರ ಹಸ್ತಾಂತರ ಆಗಬೇಕು. ಮೇ 15ಕ್ಕೆ ತಮ್ಮ ಬರ್ಡೇ ಇದೆ, ಹುಟ್ಟುಹಬ್ಬ ಇದೆ. ಹಬ್ಬದ ಸಂದರ್ಭದಲ್ಲಾದರೂ ತನಗೆ ಖುಷಿ ಸುದ್ದಿಯನ್ನ ನೀಡಬೇಕು, ತಾನು ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅನ್ನುವ ಪಟ್ಟನ್ನ ಹೈಕಮಾಂಡ್ ನಾಯಕರ ಮುಂದೆ ಈಗ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. 2-3 ದಿನದಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಎಐಸಿಸಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಕೊನೆ ಪಟ್ಟು ಅನ್ನುವ ರೀತಿಯಲ್ಲಿ ತಮ್ಮ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಸೇರಿ ರಾಹುಲ್ ಗಾಂಧಿ ಅವರಿಗೆ ನೀವೇ ವಿಚಾರವನ್ನು ಹೇಳಬೇಕು. ಬಿಟ್ಟುಕೊಡುವ ಸೂತ್ರವನ್ನ ನಮ್ಮ ಮುಂದೆ ಏನು ಹೆಣೆದಿದ್ರಲ್ಲ, 5-6 ಜನರ ಏನು ಗುಪ್ತ ಮೀಟಿಂಗ್ ಅನ್ನೋದಿತ್ತಲ್ಲ, ಆ ಮೀಟಿಂಗ್ನ ಗಿಸ್ಟನ್ನ ಅಥವಾ ಆ ಮೀಟಿಂಗ್ನ ಸಾರಾಂಶವನ್ನ ರಾಹುಲ್ ಗಾಂಧಿ ಅವರಿಗೆ ವಿವರಿಸಬೇಕು. ರಾಹುಲ್ ಗಾಂಧಿ ಅವರಿಂದ ಸ್ಪಷ್ಟ ಸಂದೇಶ ನನಗೆ ಬರಬೇಕು. ಅದೆಲ್ಲವೂ ಕೂಡ ಮೇ 10ರ ಒಳಗಾಗಿಯೇ ಆಗಬೇಕು ಅನ್ನುವ ಒಂದು ಬಿಗಿ ಪಟ್ಟನ್ನ ಡಿ ಕೆ ಶಿವಕುಮಾರ್ ದೆಹಲಿ ನಾಯಕರ ಮುಂದೆ ಮಂಡಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಈ ಬಿಗಿ ಪಟ್ಟನ್ನ ಹಿಡಿದ್ರಲ್ಲ, ಕೊನೆ ಹಂತದ ಪಟ್ಟು ಅಥವಾ ಕೊನೆ ಹಂತದ ಕಸರತ್ತು ಅನ್ನುವ ರೀತಿಯಲ್ಲಿ ಈ ಪಟ್ಟನ್ನ ಹಿಡಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ಕೆಲವು ನಾಯಕರಿಗೆ ತಳಮಳ ಶುರುವಾಗ್ಬಿಟ್ಟಿದೆ, ಸಂಚಲನ ಶುರುವಾಗ್ಬಿಟ್ಟಿದೆ, ಗೊಂದಲ ಶುರುವಾಗಿದೆ. ನಾವೆಷ್ಟು ದಿನ ಇರ್ತೀವಿ ಅನ್ನುವ ಯಾವ ನಂಬಿಕೆ ಇಲ್ಲದೇನೆ ಕೆಲವು ನಾಯಕರು ಮುಖ್ಯಮಂತ್ರಿಗಳ ಪರವಾಗೂ ಕೂಡ ಬ್ಯಾಟಿಂಗ್ ಮಾಡುವುದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ನಾಯಕರ ಕದವನ್ನು ತಟ್ಟಿ ಬರೋದಕ್ಕೆ ರೆಡಿಯಾಗಿದ್ದಾರೆ ಅಥವಾ ದೆಹಲಿಗೆ ಹೋಗಿ ಅಲ್ಲೇ ಕೆಲವರು ಉಳ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ದೆಹಲಿಗೆ ಹೋಗಿದ್ದಾರೆ, ಮುಖ್ಯಮಂತ್ರಿಗಳ ಕೈ ಬಲಪಡಿಸುವುದಕ್ಕೆ ಯಾವ್ಯಾವ ನಾಯಕರು ಮುಂದಾಗಿದ್ದಾರೆ ಅನ್ನೋದನ್ನು ನೋಡಿದ್ರೆ, ಕೇವಲ 4-5 ದಿನದ ಹಿಂದೆ ಒಂದು ಖಾಸಗಿ ಫ್ಲಾಟ್ನಲ್ಲಿ ಕೆಲವು ನಾಯಕರುಗಳು ಸೇರಿದ್ರು. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಇದ್ರು, ಭೈರತಿ ಸುರೇಶ್ ಇದ್ರು, ಎಚ್ ಸಿ ಮಹದೇವಪ್ಪ ಇದ್ರು, ಜಿ ಪರಮೇಶ್ವರ್ ಇದ್ರು. ಈ ಎಲ್ಲ ನಾಯಕರು ಕೂಡ ಒಂದು ಆಪ್ತ ಸೂತ್ರವನ್ನ ಅಥವಾ ಆಪ್ತ ಬಣದ ಸೂತ್ರವನ್ನ ಹೆಣೆದಿದ್ರು. ಏನ ಆಪ್ತ ಸೂತ್ರ ಅಂತ ನೋಡಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನ ಬಿಟ್ಟು ಇಳಿಯೋದಕ್ಕೆ ಒಪ್ಪಬಾರದು. ಒಂದು ವೇಳೆ ನೀವೇನಾದ್ರೂ ಮಾತಿಗೆ ಬದ್ಧ ಅನ್ನುವ ರೀತಿಯಲ್ಲಿ ಅಧಿಕಾರ ಸೂತ್ರಕ್ಕೆ ಒಪ್ಪಿಕೊಂಡ್ರೂ ಕೂಡ ನಾವು ನಿಮ್ಮ ಮಾತನ್ನು ಒಪ್ಪೋದಕ್ಕೆ ತಯಾರಿಲ್ಲ, ಅಥವಾ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಮಾಡುತ್ತೆ ಅಂದ್ರೆ ಅದಕ್ಕೆ ನಾವು ಸಿದ್ಧರಿಲ್ಲ.
ಜಾರಕಿಹೊಳಿ ಕೂಡ ಈ ಮೀಟಿಂಗ್ನಲ್ಲಿದ್ದರು. ಮೀಟಿಂಗ್ನಿಂದ ಹೊರಬಂದ ನಂತರ ಒಂದಿಷ್ಟು ಮಾತಾಡಿದ್ರು. ಇದೇನಂತ ಮಹಾನ್ ಮೀಟಿಂಗ್ ಅಲ್ಲ ಅನ್ನೋದನ್ನ ಏನೋ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇಲ್ಲಿ ಇವರ ಜೊತೆ ಮೀಟಿಂಗ್ ಅನ್ನ ಸೇರಿದಂತ ಅಹಿಂದ ನಾಯಕರು ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಒಂದು ವೇಳೆ ಬದಲಾವಣೆ ಆದರೂ ಕೂಡ ಆ ಗಾದಿ ಅಹಿಂದ ವರ್ಗಕ್ಕೇನೆ ಬರಬೇಕು. ಮುಖ್ಯಮಂತ್ರಿ ಗಾದಿ ಇದೆಯಲ್ಲ ಅಥವಾ ಕುರ್ಚಿ ಇದೆಯಲ್ಲ, ಇದು ಅಹಿಂದ ವರ್ಗದಲ್ಲೇ ಉಳಿಬೇಕು ಅನ್ನುವ ಬಿಗಿಪಟ್ಟನ್ನ ಈ ಎಲ್ಲ ನಾಯಕರು ಹಿಡಿದಿದ್ರು. ಇದಾದ ನಂತರ ಡಿ ಕೆ ಶಿವಕುಮಾರ್ 2-3 ದಿನ ದೆಹಲಿಯಲ್ಲಿ ಬೀಡು ಬಿಟ್ಟ ನಂತರ, ಈ ಸಂಚಲನ ಶುರುವಾದ ನಂತರ ಎಚ್.ಸಿ. ಮಹದೇವಪ್ಪ ಏಕಾಏಕಿ ದೆಹಲಿಗೆ ದೌಡಾಯಿಸಿದ್ರು. ಎಚ್.ಸಿ. ಮಹದೇವಪ್ಪ ಒಬ್ಬರೇನೆ ಫ್ಲೈಟಲ್ಲಿ ಹೋಗ್ತಾರೆ. ಅದಾದ ನಂತರ ಜಾರಕಿಹೊಳಿ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾರೆ. ಜಾರಕಿಹೊಳಿ ಅವರು ಏನು ಸೂತ್ರ ಹೇಳಿದ್ರು ಅಂತ ನೋಡಿದ್ರೆ, ಇಲ್ಲಿನ ಮೀಟಿಂಗ್ ಅಲ್ಲಿ ನಡೆದಂತ ಸೂತ್ರ ಒಂದ್ ಕಡೆ ಆದ್ರೆ, ಅಧಿಕಾರ ಹಸ್ತಾಂತರ ಇನ್ನೊಂದು ಕಡೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಅದು ಕೂಡ ನನಗೆ ಬರಬೇಕು ಅನ್ನುವ ಸೂತ್ರವನ್ನ ಜಾರಕಿಹೊಳಿ ಹೆಣೆದ್ರು. ಇತ್ತ ಯಲಬುರ್ಗಾ ಶಾಸಕ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಕೂಡ ದೆಹಲಿಯ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಈ ಹಂತದಲ್ಲಿ ಬದಲಾವಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲದೇನೆ, ಇತ್ತೀಚೆಗೆ ಹಲವು ನಾಯಕರು ದೆಹಲಿಗೆ ಹೋಗಿದ್ರು. ಅದೆಲ್ಲದೂ ನಿಮಗೆ ಗೊತ್ತಿದೆ. ಯಾಕೆ ಹೋಗಿದ್ರು ಅನ್ನೋದು ಗೊತ್ತಿದೆ. 3 ಬಾರಿ ಆಯ್ಕೆ ಆದಂತಹ ಶಾಸಕರು ಕೂಡ ಡೆಲ್ಲಿಗೆ ಹೋಗಿ ಒಂದು 20-30 ಜನ ನಮಗೂ ಕೂಡ ಸಚಿವ ಸಂಪುಟ ಗಾದಿ ಅಥವಾ ಸಂಪುಟಕ್ಕೆ ತಮ್ಮನ್ನು ಸೇರಿಸ್ಕೊಳ್ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ರು. ಈಗ ರಾಜಕೀಯ 2 ರೀತಿ ಪ್ರಾರಂಭ ಆಗಿದೆ. ಒಂದು ಕಡೆ ಸಿಎಂ ಬದಲಾಗಬೇಕು ಅನ್ನುವ ಕೂಗು, ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು. ಮೊದಲ ಬಾರಿ ಗೆದ್ದಂಥವ್ರು ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತಾರೆ. 2-3 ಬಾರಿ ಗೆದ್ದವ್ರು ನಮಗೇ ಕೊಡಬೇಕು, ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತಾರೆ. ಡಿ ಕೆ ಶಿವಕುಮಾರ್ ಬಿಗಿಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಒಂದು ವೇಳೆ ಈ ಬಾರಿ ಏನಾದರೂ ತಾನು ಆ ಬಿಗಿಪಟ್ಟನ್ನ ಸಡಿಲಿಸಿದರೆ ಅಥವಾ ತಾನು ಸಿಎಂ ಪಟ್ಟದಿಂದ ಆ ರೇಸ್ನಲ್ಲಿ ಹಿನ್ನಡೆ ಆಗ್ಬಿಟ್ರೆ ಮತ್ತೆ ಸದ್ಯಕ್ಕೆ ಆ ಪಟ್ಟ ಒಲಿಯೋದು ಅಷ್ಟು ಈಸಿ ಇಲ್ಲ. ಯಾಕೆಂದ್ರೆ ಈಗಲೇ ಚುನಾವಣೆಗೆ ಹೋದ್ರೂ ಕೂಡ ನಾವು ಗೆಲ್ತೀವಿ, ನಮಗೆ 140ರಿಂದ 150 ಸ್ಥಾನಗಳು ಬರುತ್ತೆ ಅಂತ ಬಿಜೆಪಿ JDS ಇಬ್ರು ಕೂಡ್ಕೊಂಡು ಹೇಳ್ತಾ ಇದ್ದಾರೆ. ಅದರ ನಡುವೆ ಡಿ ಕೆ ಶಿ ಅವರ ವರ್ಚಸ್ಸು ಕೂಡ ಮುಂದಿನ ಚುನಾವಣೆಯಲ್ಲಿ ಎಷ್ಟಿರುತ್ತೆ ಅಥವಾ ಎಷ್ಟು ಸೀಟನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಗೆಲ್ಸ್ಕೊಂಡು ಬಂದ್ರು ಅಂತ ಇಟ್ಕೊಳ್ಳಿ, ಅವಾಗಲೂ ಕೂಡ ಬಹಳ ಈಸಿ ಇದೆಯಾ ಕೇಳಿದ್ರೆ ಅದೂ ಕೂಡ ಇಲ್ಲ. ಕೃಷ್ಣ ಬೈರೇಗೌಡರು ಇನ್ನೊಂದು ಕಡೆ ರೇಸ್ನಲ್ಲಿದ್ದಾರೆ. ಜಮೀರ್ ಅಹಮದ್ ಕೂಡ ನಾನೇ ಸಿಎಂ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ತಾರೆ. ಜಾರಕಿಹೊಳಿ ಅಂತೂ ಈಗಾಗಲೇ ತಮ್ಮ ಎಲ್ಲ ಸೂತ್ರಗಳನ್ನ ಹೆಣೆದು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕೆಪಿಸಿಸಿ ಗಾದಿ ಕೂಡ ತನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಓಟದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಮುಂದಿನವರೆಗೂ ಇದೇ ಓಟವನ್ನು ನಡೆಸ್ತಾರೆ ಅಥವಾ ಎಷ್ಟು ಮುನ್ನೆಲೆಯಲ್ಲಿ ಇರ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ. ಯಾಕೆಂದ್ರೆ 2013ರ ಚುನಾವಣೆಯಲ್ಲಿ ಜಿ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಜಗಜ್ಜಾಹೀರಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರಿಗೇ ಸೋಲಾದ ಹಿನ್ನೆಲೆಯಲ್ಲಿ ಆ ರೇಸ್ನಲ್ಲೇ ಅವರು ಉಳ್ಕೊಳ್ಳಲ್ಲ. ಕೊನೆಗೆ ಸಿದ್ದರಾಮಯ್ಯ ಅವರಿಗೆ ಅದು ಬಹಳ ಒಂದು ನಾಗಾಲೋಟ ಏರ್ಪಟ್ಟು ಬಿಡುತ್ತೆ. ಸಿದ್ದರಾಮಯ್ಯ ಅಂತಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂತಂದ್ರೆ ಸಿದ್ದರಾಮಯ್ಯ ಅನ್ನುವ ಮಟ್ಟಿನಲ್ಲಿ. ಆ ನಂತರದಲ್ಲಿ ಅವರು DCM ಪಟ್ಟಕ್ಕೆ ಸಂತೋಷ ಪಟ್ಕೊಳ್ಬೇಕೇ ಹೊರತು ಸಿಎಂ ಗಾದಿಯ ರೇಸ್ನಲ್ಲೇ ಇರೋದಿಲ್ಲ. ಈ ಬಾರಿ ಕೂಡ ಹಾಗಾಗ್ಬಿಟ್ರೆ ಅನ್ನುವ ಭಯ ಕೂಡ ಡಿ ಕೆ ಶಿವಕುಮಾರ್ ಬಣ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರಲ್ಲೂ ಕೂಡ ಇದೆ. ಸೊ ಈಗ ಅಧಿಕಾರ ಹಂಚಿಕೆ ಆಗುತ್ತಾ ಅಥವಾ ಅಧಿಕಾರ ಹಸ್ತಾಂತರ ಆಗುತ್ತಾ, ಸಿಎಂ ಬದಲಾವಣೆ ಆಗ್ಬಿಡುತ್ತಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಇಷ್ಟರ ಮೇಲೇನೆ ರಾಜಕೀಯ ಗಿರಿಕಿ ಹೊಡಿತಾ ಇದೆ. ರಾಹುಲ್ ಗಾಂಧಿ ಅವರು ಏನು ಯೋಚನೆ ಮಾಡಿದ್ದಾರೆ ನೋಡಿದ್ರೆ, ರಾಹುಲ್ ಗಾಂಧಿ ಅವರು ಪಂಚರಾಜ್ಯ ಚುನಾವಣೆಯಲ್ಲಿ ಇದುವರೆಗೂ ಕೂಡ ಬ್ಯುಸಿ ಆಗಿದ್ದಾರೆ. ಯಾರಿಗೂ ಕೂಡ ಅವ್ರ ಮಾತುಕತೆಗೂ ಸಿಗ್ತಾ ಇಲ್ಲ. ಸಿಎಂ ಡಿ ಕೆ ಶಿವಕುಮಾರ್ ಹೋದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಭೇಟಿ ಅಥವಾ ಮಾತುಕತೆ ಮಾತ್ರ ಸಾಧ್ಯವಾಯಿತೇ ಹೊರತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. DCM ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿ ಬಂದಿದ್ದಾರಂತೆ, ರಾಹುಲ್ ಗಾಂಧಿ ಅವರು ಭೇಟಿ ಆಗೋದಕ್ಕೆ ಸಿಗದೇ ಇರುವ ಕಾರಣಕ್ಕಾಗಿ ನೀವೇನೇ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಬೇಕು. ಯಾರು ನೀವೇನೇ ಅಂತಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ, ಈ 3 ಮಾತುಕತೆ ಮೇಲೆಯೇ ಮುಂದಿನ ನಿರ್ಧಾರ ಆಗುತ್ತೆ. ಅದೆಲ್ಲದೂ ಕೂಡ ಆಗೋದಾದ್ರೂ ಕೂಡ ಡೆಡ್ಲೈನ್ ಯಾವುದು ನೋಡಿದ್ರೆ ಮೇ 15ಕ್ಕೆ ಅವರು ಬರ್ಡೇಗೆ ತನಗೆ ಖುಷಿ ಸುದ್ದಿಯನ್ನ ಅಥವಾ ಸಂತೋಷದ ಸುದ್ದಿಯನ್ನ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಅಂದ್ರೆ ಇನ್ನು 2 ವರ್ಷ ಮಾತ್ರ ಬಾಕಿ ಉಳಿತು. ಕೊನೆ 1 ವರ್ಷವನ್ನ ಎಲೆಕ್ಷನ್ ಇಯರ್ ಅಂತಾನೆ ನಾವೆಲ್ಲರೂ ಕರಿತೀವಿ. ಕೊನೆ 1 ವರ್ಷದಲ್ಲಿ ಏನೂ ಕೆಲಸ ಆಗೋದಿಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರ.
ಅಂದ್ರೆ 1 ವರ್ಷ ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕೊಡೋದಾದ್ರೆ ಕೊನೆ 2 ವರ್ಷವನ್ನ ಕೊಡಬೇಕು ಅನ್ನುವ ಬೇಡಿಕೆ ಅಥವಾ ಕೊನೆ ಬಿಗಿಪಟ್ಟನ್ನ ದೆಹಲಿ ನಾಯಕರ ಮುಂದೆ ಮಂಡಿಸಿ ಅಂತೂ ಬಂದಿದ್ದಾರೆ. ದೆಹಲಿ ನಾಯಕರು ಏನು ಕ್ರಮ ಕೈಗೊಳ್ಳುತ್ತಾರೆ ಅಥವಾ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದರ ಆಧಾರದ ಮೇಲೆ ಈಗ ಸಿಎಂ ಗಾದಿ ವಿಚಾರ ನಿಂತಿದೆ. ಸೊ ಒಂದ್ ಕಡೆ ದೆಹಲಿಗೂ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು, ಯಾವುದೋ ಖಾಸಗಿ ಕಾರ್ಯಕ್ರಮದ ಮೇಲೆ ಅಥವಾ ಲೋಕಭವನದ ಕಾರ್ಯಕ್ರಮದ ಮೇಲೆ ಅನ್ನೋದು. ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಕೊನೆವರೆಗೂ ಅಥವಾ ಕೊನೆ ಕ್ಷಣದವರೆಗೂ ರಾಜಕೀಯದಲ್ಲಿ ಯಾವ ಬೆಳವಣಿಗೆಗಳು ಬೇಕಾದರೂ ನಡೀಬಹುದು. ಈ 2 ವ್ಯಕ್ತಿಗಳನ್ನ ಹೊರತುಪಡಿಸಿ 3ನೇ ವ್ಯಕ್ತಿ ಬೇಕಾದರೂ ಬಂದು ಕುತ್ಕೊಂಡ್ ಬಿಡ್ಬೋದು. ಅದು ಈ ಹಿಂದಿನ ರಾಜಕೀಯ ಬೆಳವಣಿಗೆಯಲ್ಲೆಲ್ಲ ಆಗಿದೆ. ಬಿಜೆಪಿಯಲ್ಲಿ ಏನಾಯ್ತು, ಬೇರೆ ಬೇರೆ ಪಕ್ಷದಲ್ಲಿ ಏನಾಯ್ತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.